KSC ಅಂತ ಒಂದಿದೆ, ಅದನ್ನ KSIC ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಟೂರಿಸ್ಟ್ಗಳು ತಗೊಂಡು ಹೋದವರು ಇಲ್ಲಿ ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ಆಗ ಅವ್ರು ಬೈತಾ ಇರೋದು ಮೈಸೂರಿನ ಜನತೆಗೆ. ಒಂದು ಮಿಷನ್ನಲ್ಲಿ ಒಂದು ದಿನಕ್ಕೆ 2 ಸೀರೆ ಮಾಡಬಹುದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಮುಂಚೆಗಿಂತ ಸ್ವಲ್ಪ ಕ್ವಾಲಿಟಿ ಆಲ್ರೆಡಿ ಕಡಿಮೆ ಆಗಿದೆ. ಮೈಸೂರು ಸಿಲ್ಕ್ ಕ್ವಾಲಿಟಿ ಕಡಿಮೆ ಆಗಿದೆ ಕಂಪೇರ್ ಮಾಡಿದ್ರೆ ಹಳೆ ಸೀರೆಗೂ ಹೊಸ ಸೀರೆಗೂ. ಈಗ ಮೈಸೂರಲ್ಲಿ ಏನು ನಡೀತಾ ಇದೆ ಅಂತಂದರೆ, ಎಲ್ಲರೂ ಅಲ್ಲಿ ಯಾರು KSIC ಶೋರೂಮಾ, KSC ಅಂತ ಒಂದಿದೆ, ಅದನ್ನು KSIC ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ. ನಾನು ಅಲ್ಲಿ ಓಡಾಡ್ಬೇಕಾದ್ರೆ ನನ್ನನ್ನೇ ಎಷ್ಟೋ ಜನ ಕೇಳಿದ್ದಾರೆ, ಮತ್ತು ನನಗೆ ಇದು ಮಾಡೋಕ್ಕೆ ಬಂದಿದ್ದಾರೆ. ಏನಂತ, ಇಲ್ಲಿ KSIC ಶೋರೂಮ್ ಇದೆ ಅಂತ ಹೇಳಿ ಬೇರೆ ಯಾವುದೋ ಶೋರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನಿಮಗೆ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಅಂತಂದ್ಬಿಟ್ಟು ಅವ್ರಿಗೆ ಯಾರು ಟೂರಿಸ್ಟ್ಗಳು ಬರ್ತಾ ಇದ್ದಾರೆ ಅವ್ರಿಗೆ ಎಲ್ಲರೂ ಒಂಥರ ಒಂಥರ ಅವ್ರಿಗೆ ದಿಕ್ ತಪ್ಪಿಸ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ, ಎಷ್ಟೋ ಜನ ಇಲ್ಲಿಂದ ಟೂರಿಸ್ಟ್ಗಳು ತೊಗೊಂಡು ಹೋದವರು ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಕೊನೆಗೆ ಇದು KSIC ಅಲ್ಲ ಅಂತ. ಆಗ ಅವ್ರು ಬೈತಾ ಇರೋದು ಮೈಸೂರಿನ ಜನತೆಗೆ. ಇಲ್ಲಿ ಎಲ್ಲ ಮೋಸ ಮಾಡ್ತಾ ಇದ್ದಾರೆ, ಮೈಸೂರಿನ ಜನತೆ ಮೋಸ ಮಾಡ್ತಾ ಇದ್ದಾರೆ, ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳಿ ಸುಳ್ಳು ಇದನ್ನು ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ದಯವಿಟ್ಟು ಇದನ್ನೆಲ್ಲ ತಡೆ ಹಿಡಿಬೇಕು ಸರ್ಕಾರ. ಯಾಕೆಂದರೆ ಈಗ ಆಲ್ರೆಡಿ ಪ್ರೊಡಕ್ಷನ್ ಕಡಿಮೆ ಆಗಿದೆ KSICದು. ಅದನ್ನು ಜಾಸ್ತಿ ಪ್ರೊಡಕ್ಷನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಮಿಷಿನಲ್ಲಿ ಒಂದು ದಿನಕ್ಕೆ 2 ಸೀರೆ ಮಾಡಬಹುದು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ. ಜೊತೆಗೆ ಅಲ್ಲಿ ಏನು ಆ ಕ್ವಾಲಿಟಿ ಮುಂಚೆಗಿಂತ ಸ್ವಲ್ಪ ಕ್ವಾಲಿಟಿ ಆಲ್ರೆಡಿ ಕಡಿಮೆ ಆಗಿದೆ. ಮೈಸೂರು ಸಿಲ್ಕ್ ಕ್ವಾಲಿಟಿ ಕಡಿಮೆ ಆಗಿದೆ ಕಂಪೇರ್ ಮಾಡಿದ್ರೆ ಹಳೆ ಸೀರೆಗೂ ಹೊಸ ಸೀರೆಗೂ. ಸೊ ಅದು ಕೊನೆಗೆ ಏನಾಗುತ್ತೆ, ಅದು ಗೂಡಿನ ಮೇಲೂ ಸೀರೆ ಬರೋದು ಪರಿಣಾಮ ಬೀರುತ್ತೆ. ಅವರು ಯಾವ ಗೂಡು ಯಾವ ಥರದ್ದು ಬರುತ್ತೆ ಅಂತ. ಈಗ ಆಲ್ರೆಡಿ ಆ ಥರ ಆಗಿರೋದ್ರಿಂದ ನಾವು ಇದನ್ನು ವಿನಾಶದ ಅಂಚಿಗೆ ತೊಗೊಂಡು ಹೋಗಬಾರ್ದು. ಇದನ್ನು ಏನಿದೆ ನಾವು ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಏನು ರಾಜರು ಮಾಡಿಕೊಟ್ಟಿದ್ದಾರೆ, ನಮ್ಮ ಮೈಸೂರಿನ ಹೆಮ್ಮೆ ಅದು ಒಂದು ಮೈಸೂರು ಸಿಲ್ಕ್ ಅಂತಂದರೆ. ಸೊ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಮಾಡಬೇಕು. ಯಾಕೆಂದರೆ ಇದು ಪರಂಪರೆಯಿಂದ ಬಂದಿರೋ ಅಂಥದ್ದು. ಮುಂದಿನ ಪೀಳಿಗೆಗೂ ನಾವು ಅದನ್ನು ತೋರಿಸ್ಕೊಡ್ಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು ಮೈಸೂರು ಸಿಲ್ಕ್ ಹೇಗಿದೆ ಅಂತ. ನಾವು ಬರೀ ವಿಡಿಯೋನಲ್ಲಾಗಲಿ ಬೇರೆದ್ರಲ್ಲಾಗಲಿ ತೋರಿಸೋದು ಬೇಡ ಅನ್ನೋದು. ನಮ್ಮ ಮೈಸೂರು ಮಹಿಳೆಯರ ಮೆರುಗು ನಮ್ಮ ಮೈಸೂರು ಸಿಲ್ಕ್ ಸ್ಯಾರಿ. ಆದ್ದರಿಂದ ಅದನ್ನು ಉಳಿಸ್ಕೊಂಡೋಗ್ಬೇಕು, ಬೆಳೆಸ್ಕೊಂಡೋಗ್ಬೇಕು. ಅದು ಕಾರ್ಖಾನೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನನ್ನ ಅನಿಸಿಕೆ. ಆಮೇಲೆ ನಮ್ಮ ಮೈಸೂರಿನಲ್ಲಿ ಇಡೀ ಪ್ರಪಂಚನಾದ್ಯಂತ ನಮ್ಮ ಮೈಸೂರು ಸಿಲ್ಕು ಹೆಸರುವಾಸಿಯಾಗಿದೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಅಷ್ಟೇ. ಅದೇ ನಮ್ಮ ಮೈಸೂರು ನಮಗೆ ಅದೇ ಒಂದು ಹೆಮ್ಮೆ, ಪ್ರೌಡದು. ಮೈಸೂರು ವೀಳ್ಯದೆಲೆ, ಮೈಸೂರು ಇದು ಮಲ್ಲಿಗೆ ಹೂವು, ಮೈಸೂರು ಸಿಲ್ಕು ಆ ಥರ. ಅದೇ ಆ ಕ್ವಾಲಿಟಿ ಇಂಪ್ರೂವ್ಮೆಂಟು ಚೆನ್ನಾಗಿ ಬರಬೇಕು ಮತ್ತು ಅವರಿಗೆ ಯಾವುದೇ ಥರದಲ್ಲಿ ಎಂಪ್ಲಾಯ್ಮೆಂಟಿಗೆ ತೊಂದರೆ ಆಗಬಾರ್ದು. ಅದು ತುಂಬ ಜನ ಹೋರಾಡ್ತಾ ಇದ್ದಾರೆ, ಸುಮಾರು ಜನ ವರ್ಕರ್ಸ್ ಇದ್ದಾರೆ. ಮತ್ತು ರೇಷ್ಮೆ ಹುಳುಗಳು ಹಾಗೆ ಅವ್ರು ಹೆಂಗೆ ಮಾಡ್ತಾರೆ ಅದರ ಮೇಲೆ ಹೋಗುತ್ತೆ. ಅದಕ್ಕೆ ಬೇಕಾದ ಸೌಕರ್ಯಗಳು ಎಲ್ಲ ಒದಗಿಸ್ಕೊಡ್ಬೇಕು. ಅದರಿಂದ ಯಾರಿಗೂ ಯಾವ ಥರದಲ್ಲೂ ತೊಂದರೆ ಆಗಬಾರ್ದು. ಯಾಕಂದರೆ ಭಾಳ ಹಳೆಯ ಕಾಲದಿಂದ ಬಂದಿರುವಂಥ ಪದ್ಧತಿಯನ್ನು ಮುಂದೂಡ್ಕೊಂಡು ಹೋಗಬೇಕು. ಬಟ್ ಅವ್ರಿಗೂ ತೊಂದರೆ ಆಗಬಾರ್ದು ಅಷ್ಟೇ. ಅದನ್ನು ಕೇಳ್ಕೊತೀವಿ. ಅದು ಮೈಸೂರು ಸಿಲ್ಕ್ ಅಂದರೆ ನಮ್ಗೆ ಅದು ಇರೋದೇ, ಅದು ನಮ್ಮ ಮೈಸೂರಿಗೆ ಇರೋವಂಥ ಇದು ಹೆಸರು. ಅದನ್ನು ಹಾಳಾಗಿ ಹೋಗಬಾರ್ದು ಅಂತ ಅಷ್ಟೇ.